ಇಲ್ಲಿ ನಾವು ಲಾಕ್ ಮಾಡ್ತೀವಿ. ಇಲ್ಲಿ ತೆಗ್ದಾಗ ಏನಾಗುತ್ತೆ, ಆಯಿಲಿ ಇದ್ರೆ ಲೈಟು, ಮೀಡಿಯಮ್ಮು, ಡಾರ್ಕು ಎಲ್ಲ ಇರೋದ್ರಿಂದ ಯೂಸ್ಫುಲ್. ತುಂಬ ಡ್ರೈ ಆ್ಯಂಡ್ ಥಿಕ್ ಫೋಮ್ ಬೇಡ ಅಂತ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಅದನ್ನ ತಗೋತೀನಿ ಅಂದರೂ ತಗೊಳ್ಳಿ. ಕೇಕ್ ಬಂತು. ಪಪ್ಪು ಬೈತವನೆ ಅಪ್ಪು ನಿನ್ಗೆ. ಗೈಸ್, ಅಪ್ಪು ಅವರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಇವಾಗ. ಅಪ್ಪು ನಮ್ಮ ಯಜಮಾನ್ರು ಹೊಸ ಲುಕ್ ನೋಡಿ. ಬಿಯರ್ಡ್ ಎಲ್ಲಿ ನಿಮ್ದು? ಹಂಗೆ ನೋಡಿ ಇವಾಗಲೇ ಹಂಗೆ ನೋಡ್ಬೇಕು ಅನಿಸ್ತೈತೆ. ಡಿಫ್ರೆಂಟ್ ಸ್ಟಿಕ್ ಅಂಡ್ ಫೌಂಡೇಶನ್ ನಾಲೆಡ್ಜ್ ಇದೆ ಅಲ್ಲಿ, ನಿಮಗೆ ಬೇಕಂದ್ರೆ ಯೂಸ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಸೆಲ್ಫ್ ಒನ್ ಡೇ ಸೆಮಿನಾರ್ ಗೈಸ್. ಹಂಗಾಗಿ ನಾನು ಏನಂದ್ರೆ 2 ಡ್ರೆಸ್ ಹಾಕೋತೀನಿ. ಮೀನ್ಸ್ ಅಂದ್ರೆ ಇವಾಗ ಸ್ಯಾರಿ ಡ್ರಾಪಿಂಗ್ ಅಂಡ್ ಫೋಲ್ಡಿಂಗ್ ಇದೆ, ಅದಾದ್ಮೇಲೆ ಮೇಕಪ್ ಎಲ್ಲ ಆದ್ಮೇಲೆ ಸ್ಯಾರಿನ ಹಾಕೋಣ ಅಂತ ಅನ್ಕೊಂಡಿದೀನಿ. ಹಂಗಾಗಿ ಸಿಂಪಲ್ ಆಗಿ ಒಂದು ಡ್ರೆಸ್ ಹಾಕೊಂಡಿದೀನಿ. ಇವಾಗ ಹೋಗಿ ಸ್ಯಾರಿ ಡ್ರಾಪಿಂಗ್ ಮುಗಿಸ್ ಆದ್ಮೇಲೆ ಅದೇ ಸ್ಯಾರಿನ ನಾವು ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೆಂಗೂ ವೇರ್ ಮಾಡೋದು ಹೇಳ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಬಂದು ವೇಟ್ ಮಾಡ್ತಿದ್ದಾರೆ. ಇನ್ನೇನಿದ್ರು ಹೋಗೋದಷ್ಟೇ. ಹಲೋ ಅಮ್ಮೋರೆ, ವಿದ್ಯವ್ರು ಓಡ್ತಾ ಬಿದ್ದವ್ರೆ. ಬುಡ 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 ಅಂತ ಬರ್ಕೊಳಕಲ್ಲಿ. ಹಲೋ, ಹಾಯ್, ಕ್ಯಾ ಸಮಾಚಾರ? ಹೆಂಗೆ ನಾವಂದ್ರೆ ಸುಮ್ನೆನಾ? Firstly, thank you for choosing Pooja Madhu Academy. ಪರ್ಸನ್ ಇರೋದಿಲ್ಲ ಸಪೋರ್ಟ್ ಮಾಡಕ್ಕೆ. ಲೈಕ್ ಆಪೋಸಿಟ್ ಪರ್ಸನ್ ಇದ್ರೆ ನಾವು ಅವ್ರು ಸಪೋರ್ಟ್ ತಗೊಂಡು ಮಾಡ್ತೀವಿ. ಈಗ ಆಪೋಸಿಟ್ ಯಾರು ಇಲ್ಲ ಅಂದ್ರೆ ಬರ್ದು ಅಂತ ಹೇಳಿ ನಾವು ಈ ತರ ಒಂದು ಬೀಡ್ಸ್ನ ಆ್ಯಡ್ ಮಾಡಿರ್ತೀವಿ. ಇದು ಅಷ್ಟೇ, ಇಷ್ಟಾದ್ರೂ ಬಿಡಬೇಕು. ಇಲ್ಲಿ ನಾವು ಲಾಕ್ ಮಾಡ್ತೀವಿ. ಇಲ್ಲಿ ತೆಗ್ದಾಗ ಏನಾಗುತ್ತೆ, ಫುಲ್ಲು ಮೇಲ್ ಥರ ಅನಿಸುತ್ತೆ. ಅವಾಗ ನಮಗೆ ಸ್ಟಮಕ್ ಕೂಡ ದಪ್ಪನೂ ಕಾಣಿಸುತ್ತೆ. ಸೊ ಈ ಥರ ಸ್ಲ್ಯಾಂಟ್ ಆಗಿರಬೇಕು. ತುಂಬ ಥಿಕ್ನೆಸ್ ಇದೆ ಅನ್ನೋದು ಬೇಕಿದ್ರೆ ನೀವು ಆಪೋಸಿಟನ್ನು ಐರನ್ ಮಾಡ್ಬೋದು. ಎಕ್ಸ್ಟ್ರಾ ಬಂದರೆ ಹಿಂದೆ ಹೋಗಿ ಟಕ್ ಮಾಡ್ತಿದ್ವಿ. ಬಟ್ ಆ ಥರ ಮಾಡಿದಾಗ ಏನನ್ಸುತ್ತೆ, ಅಕ್ವರ್ಡ್ ಅನಿಸುತ್ತೆ. ಇಲ್ಲೆಲ್ಲ ಫುಲ್ಲು ಸ್ಯಾರಿ ಎತ್ಕೊಂಡಿರುತ್ತೆ. ಸೊ ಈ ಥರ ಫಸ್ಟೇ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಸ್ವಲ್ಪ ಡ್ರೈ ಸ್ಕಿನ್ ಇದ್ದರೆ ಯಾವ ಬೇಸ್ನ ಯೂಸ್ ಮಾಡ್ತೀವಿ, ಆಯಿಲಿ ಇದ್ದರೆ ಸೊ ಇದಿಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಮಾಯಿಶ್ಚರೈಸರೇ ಮೇಯ್ನು. ಏರ್ ಏನಾದರೂ ಇದ್ದರೆ ರಿಮೂವ್ ಮಾಡೋ ಅಭ್ಯಾಸ ಇದ್ದರೆ ಮಾಡ್ಬೋದು. ಕೆಲವ್ರಿಗೆ ಆಗಲ್ಲ, ಇಚಿಂಗ್ ಆಗುತ್ತೆ, ಸೆನ್ಸಿಟಿವ್ ಇರುತ್ತೆ ಅನ್ನೋರು ಸ್ಕಿಪ್ ಮಾಡ್ಬೋದು. ಟೋನ್ ಇದೆ ಕಾಣಿಸ್ತಿದೆಯಾ? ಡೀಪು, ಲೈಟು, ಮೀಡಿಯಮ್ಮು, ಡಾರ್ಕು ಎಲ್ಲ ಇರೋದ್ರಿಂದ ಯೂಸ್ಫುಲ್ ಮಾಡಬೇಕು. ಅದೆರಡೂ ಮಿಕ್ಸ್ ಮಾಡಬೇಕು. ಸೊ ಈ ಥರ ಪ್ಯಾಲೆಟ್ ಇದ್ದಾಗ ನಿಮ್ಗೆ ಯೂಸ್ ಆಗುತ್ತೆ. ಇವಾಗ ನಿಮ್ಗೆ ಏನಾದರೂ ತುಂಬ ಡ್ರೈ ಆ್ಯಂಡ್ ಥಿಕ್ ಫೋಮ್ ಬೇಡ ಅಂತ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಅದನ್ನ ತಗೋತೀನಿ ಅಂದರೂ ತಗೊಳ್ಳಿ. ಯಾವ್ದು ಸಿಗುತ್ತೆ ಅದನ್ನು ಲಿಂಕ್ ಕಳಿಸ್ತೀನಿ. कैमरा रोड 3, 2, 1 स्टार्ट.
ನಮ್ಮ ಒಂದು ಸೆಲ್ಫ್ ಮೇಕಪ್ ಕ್ಲಾಸ್ ಮುಗೀತು. ಅಂದ್ರೆ ವಿಡಿಯೋ ಎಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಾನು ಮಂಜುಣ್ಣನ ಹತ್ರನೇ ವಿಡಿಯೋಸ್ ಎಲ್ಲ ಮಾಡಿಸಿದ್ದು ಕ್ಲಾಸ್ ರಿಲೇಟೆಡ್ದು. ಹಂಗಾಗಿ ವ್ಲಾಗ್ ಅದೆಲ್ಲ ಏನು ಮಾಡೋಕ್ಕಾಗಲಿಲ್ಲ ಗೈಸ್, ಸಾರಿ. ನಾನು ಆ್ಯಕ್ಚುಲಿ ತೋರಿಸ್ಬೇಕು ಅಂತ ಇದ್ದೆ. ನೆಕ್ಸ್ಟು ನನ್ನ ಒಂದು ವಿಡಿಯೋ 100% ಪ್ರಾಡಕ್ಟ್ ಇರುತ್ತೆ, ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀರಾ ಏನು ಅಂತ. ಅದ್ರ ಜೊತೆ ಲೈಟಾಗಿ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದನ್ನು ಕೂಡ ನಾನು ತೋರಿಸ್ತೀನಿ. ಅದಾದಮೇಲೆ ಸ್ಯಾರಿ ಎಲ್ಲ ವೇರ್ ಮಾಡಿ, ಸ್ಯಾರಿ ಕ್ಲಾಸು ಮತ್ತು ಮೇಕಪ್ ಎರಡೂ ಇತ್ತು ಇವತ್ತು. ಅದಾದಮೇಲೆ ಸ್ಯಾರಿ ವೇರ್ ಮಾಡಿದ್ದೆ ನಾನು. ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅದೇನೇನೋ ಆಗಲೇ ಇಲ್ಲ ಗೈಸ್. ಅದು ಫೋನು ಚಾರ್ಜ್ ಇರಲಿಲ್ಲ, ಹಂಗಾಗಿ ಮಾಡೋಕ್ಕಾಗಲೇ ಇಲ್ಲ. ಸೊ ಇವಾಗ ಆಚೆ ಹೋಗಬೇಕು, ಇವತ್ತಾದರೂ ಸ್ವಲ್ಪ ಹೋಗಿದ್ದು ಬರೋಣ, ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದರೆ ಅಪ್ಪು ಅವರು RCB ಮ್ಯಾಚ್ ನೋಡಿಕೊಂಡು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೋಟ್ಲಿಂದಾನೇ ಆರ್ಡರ್ ಮಾಡಿ ಮಾದವ್ರು ತರಿಸಿದ್ದಾರೆ. ನೋಡಿ, ಇಲ್ಲಿ ಕರ್ಟನ್ನ ತೆಗೆದ್ಬಿಟ್ಟು ಇಲ್ಲಿಂದ ಕುತ್ಕೊಂಡು TV ನೋಡ್ಕೊಂಡು ತಿನ್ನೋದು. ಯಾಕಂದರೆ ನಾವು ಮನೆ ಒಳಗಡೆ ನಾನ್ ವೆಜ್ ತಿನ್ನೋಕೆ ಹೋಗೋದಿಲ್ವಲ್ಲ, ಇಲ್ಲಿ ಆಚೆಗಡೆ ಸೋಫಾ ಮೇಲೆ ಕುತ್ಕೊಂಡು ಅಪ್ಪು ಅವ್ರಲ್ಲಿ ನೋಡಿ ಹೆಂಗೆ ನೋಡ್ತಾವನೆ ಇಂಕಿ. ಅವನಿಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, ಇನ್ನ ಅರ್ಧ ಮ್ಯಾಚ್ ನಡೀತಾನೆ ಇದೆ, ಅಷ್ಟರಲ್ಲೇ RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದು ಏನು ಮಾಡ್ತಿದ್ದಾನೆ ಅಂದರೆ ಕೇಕ್ ಆರ್ಡ್ರ್ ಮಾಡಿದ್ದಾನೆ. ಹಾಗೇನು ಪಟಾಕಿನ ಹೇಳೋನೆ, ಫುಲ್ ಫಿಕ್ಸ್ ಆಗ್ಬಿಟ್ಟವನೆ ಗೈಸ್. ಅಪ್ಪು ಹೇಳಿದ್ರೆ ಪಕ್ಕ ಅದು ಹಾಗೇ ಆಗುತ್ತೆ. ಏನಪ್ಪು, ಎಷ್ಟು ಜೋಶಲ್ಲಿದ್ಯಾ ಅಪ್ಪು RCB ಗೆಲ್ಲುತ್ತೆ ಅಂತ? ಜಾಸ್ತಿ. ಅದೇ ಖುಷಿಗೆ ಬಿರಿಯಾನಿ ತಿನ್ನೋದು ಇವಾಗ ಅಪ್ಪು. ಏನೇನು ತರಿಸಿದೀವಿ ಅಪ್ಪು ನಾವು? ಬಿರಿಯಾನಿ, ಮಾದುಗೊಂದು, ನನಗೊಂದು, ಅಪ್ಪುಗೊಂದು ಬಿರಿಯಾನಿ. ಆ್ಯಂಡ್ ಇಲ್ಲಿ ಚಿಲ್ಲಿ ಚಿಕನ್. ಆ್ಯಂಡ್ ಇದೇನಪ್ಪು, ಕಬಾಬು ಮತ್ತು ಲೆಮನ್ ಚಿಕನ್ ಗೈಸ್. ಇದಿಷ್ಟು ಔಟ್ ಆಯ್ತಾ? ಅಪ್ಪು ಅಂತೂ ಭಾರಿ ಜೋಶು ಅಪ್ಪುಗೆ. ಇದೆಲ್ಲ ನಮ್ಮ ಚಂದುಯಿಂದ ಗೈಸ್ ಬಂದಿರೋದು ಇವನಿಗೆ ಜಾಸ್ತಿ. ಅಯ್ಯೋ ಆಯ್ತು ಬಂಗಾರ, RCBನೇ ಗೆಲ್ಲಿ ಆಯ್ತಾ? ಜೈ RCB. ಹೋದ ವರ್ಷ ನಾವ್ ಎಲ್ಲೋಗಿದ್ವಿ ಪಾಪ, ನೆನ್ಪಾಯ್ತಾ ನಿಮ್ಗೆ? ವೈಶಾಲಿಯಲ್ಲಿ ಸೆಲೆಬ್ರೇಷನ್ ಮಾಡಿ ನಿನ್ನ ಹತ್ರನೇ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ಅವರು ತಾನೇ. ಈ ವರ್ಷನೂ ಆಚೆ ಹೋಗ್ಬಿಟ್ಟು ಪಟಾಕಿ ಡಾಮ್ ಡೂಮ್ ಅನ್ಸದ. ಈ ವರ್ಷ ಪಪ್ಪು ಹೋದ ವರ್ಷ ಪಪ್ಪು ಇರ್ಲಿಲ್ಲ. ಇವಾಗ ಊಟ ಮಾಡ್ಕೊಂಡು ಮಲ್ಗೋದಿಲ್ಲ ಇವತ್ತು ಅಪ್ಪು ಅವರು. ಅಪ್ಪು ಎಷ್ಟೋ ತನಕ ಇರುತ್ತೆ ಮ್ಯಾಚು? 12 ತನಕನೂ ಮಲ್ಗೋದಿಲ್ಲ ಗೈಸ್. ನಮ್ಮ ಮಾದು ಅಂತೂ ಇದ್ದದ್ದು ಮಲ್ಗೋದಿಲ್ಲ. ಅವ್ರು ನೋಡಿ RCB ಕ್ಯಾಪ್ ಇಟ್ಕೊಂಡು ಆಟ ಆಡ್ತವ್ರೆ. ಪಪ್ಪುಮಾ ಜೈ RCB. ಪಪ್ಪು ಕಂದ RCB. ಪಪ್ಪು RCB ಗೆಲ್ತದ? ವಾ, ಎಲ್ಲಿ ಕ್ಯಾಪು? ಎಲ್ಲಿ ಬಂಗಾರಿ ಕ್ಯಾಪು? ಅಪ್ಪೋರೆ ಪಟಾಕಿ ಬಂತು, ಕೇಕ್ ಬಂತು. ಪಪ್ಪು ಬೈತವನೆ ಅಪ್ಪು ನಿನ್ಗೆ. ಗೈಸ್ ಇವತ್ತು ಆಫ್ ಮಾಡೋದಿಲ್ಲ ಅಪ್ಪು ಅವರು ಟಿವಿನ. ಅಪ್ಪು ಇಷ್ಟು ಕಾನ್ಫಿಡೆಂಟ್ ಐತೆ ನಿನಗೆ RCBನೇ ಗೆಲ್ತದೆ ಅಂತ? ಅಪ್ಪು ನಾನು ಹನಿ ಕೇಕ್ ತರ ಕೇಳಿದೆ, ಅದನ್ನ ಯಾಕೆ ಇಡ್ತೀವಿ ಫ್ರಿಜ್ಗೆ? ಬೇಡ ಬಾ, ಬೇಡನಾ? ಓ ನಮ್ಮ ಬಂಗಾರ. ಪಪ್ಪು ನೋಡಿ ಒದಿತವನೆ. ಯಾರಿಗ ಒದಿತಾ ಇದೆಯವ ನೀನು? ಅಮ್ಮ 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 ಅನ್ನಪ್ಪ. ಅಮ್ಮ ಪಪ್ಪು ಅಮ್ಮ. ಪಪ್ಪು 5 ಮಂತ್ ಆದ್ಮೇಲೆ ಸ್ಟಾರ್ಟ್ ಮಾಡ್ದ ಅಮ್ಮ ಅಂತ ಇರ್ತಾನೆ. ಅಮ್ಮ ಅಮ್ಮ ಅನ್ನೋಕಂದ ಅಮ್ಮ. ನೋಡಿ RCB ಅಂತಾನು ಬರ್ಸ್ಕೊ ಬಂದವ್ರ ನೀ ಕೇಕ್ಗೆ. ರೆಡ್ಡೇ ಬೇಕು ಅಂತ ತರಿಸಿರೋದು ಗೈಸ್ ಇದಕ್ಕೆ. ಗೈಸ್ ಅಪ್ಪು ಅವರು ಫೈನಲಿ RCB ಗೆಲ್ತು. ಪಪ್ಪು ಅಣ್ಣ ಕೇಕ್ ಕಟ್ ಮಾಡ್ತಾನೆ ಇವಾಗ. ಅಪ್ಪು ಅವರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಇವಾಗ. ಅಪ್ಪು ಎಷ್ಟು ಖುಷಿ ಐತೈತೆ? ಅಪ್ಪು ಖುಷಿ ಐತಲ್ವಾ? ಫುಲ್ ಖುಷಿ. ಆಮೇಲೆ ಥ್ಯಾಂಕ್ ಯು. ಅಪ್ಪು ಅನ್ಕೊಂಡಿದ್ದೆ ಆಗೋಯ್ತಲ್ಲ ಅಪ್ಪು.
ಹ್ಮ್ ನಮ್ಮ ಯಜಮಾನ್ರು ಹೊಸ ಲುಕ್ ನೋಡಿ ಬಿಯರ್ಡ್ ಎಲ್ಲಿ ನಿಮ್ದು ಹಾ ಬೇರೆ ಡೆಲ್ಲಿ ಅಂದ್ರೆ ಇಲ್ಲ. ಯಾಕೆ ಯಾಕೆ ಈಗ ಹಿಂಗೆ ಪಟಾಕಿ ಚೇಂಜಸ್ ಸುಮ್ಮನೆ ಯಾರಿಗೋಸ್ಕರ ನಿನಗೋಸ್ಕರ. ಗೈಸ್ ನಾನೇ ಜಾಸ್ತಿ ಹುಚ್ಚಿಡ್ಸಿದ್ದು ಮಾಧುಗೆ. ಅಷ್ಟಿನಿಂದ ಹಿಂಗೆ ನೋಡಿದೆ, ಇವಾಗ ಹಿಂಗೆ ನೋಡಬೇಕು ಅಂತ ಹೇಳಿದೆ. ಬಟ್ ಆದರೆ ಇವಾಗ ಆವತ್ತಿಂದ ಹಿಂಗೆ ನೋಡಿ ಇವಾಗಲೇ ಹಂಗೆ ನೋಡ್ಬೇಕು ಅನಿಸ್ತೈತೆ. ಡಿಫ್ರೆಂಟ್ ಬೇರೆ ಬೇರೆ ಥರನೇ ಅನಿಸ್ತೈತೆ. ಸೊ ನೀವು ಕಮೆಂಟ್ ಮಾಡಿ, ಮಾಧುಗೆ ಬಿ ಎಡ್ ಇದ್ದಾಗ ಚೆನ್ನಾಗಿ ಕಾಣಿಸ್ತೈತಾ ಇಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತವ್ರ ಅಂತ. ಏನು ಮಾಧು? ಅರೆ ತುಂಬ ಜನ ಹೇಳ್ತಿದ್ರು ಮಾಧು ಹಿಂಗೆ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಆದರೆ ಇನ್ನೂ ತುಂಬ ಜನ ಹಂಗೆ ಚೆನ್ನಾಗಿ ಕಾಣ್ತೀರಿ ಅಂತ. ನಮ್ಮ ಅಪ್ಪು ಹೇಳ್ತಾನೆ, ಪಪ್ಪ ಹಿಂಗಿದ್ರೆ ಚೆನ್ನಾಗಿತ್ತಾ ಫಸ್ಟ್ ಚೆನ್ನಾಗಿತ್ತಾ? ಫಸ್ಟು ಅಪ್ಪುಗೆ ಇಷ್ಟ ಫಸ್ಟು. ಗ್ಯಾಪಲ್ಲಿ ನಮ್ಮ ಮಮ್ಮಿಯವರು ಕಾಫಿ ಮಾಡಿಕೊಟ್ಟಿದ್ದಾರೆ. ಅಪ್ಪು ಇವಾಗ ಪಟಾಕಿ ಹೊಡಿಯಕ್ಕೆ ಹೋಗ್ಬೇಕಂತೆ ಗೈಸ್. ಹುಡುಕ್ತಾ ಇದೆ ಮಗ್ನೆ. ಫೈನಲಿ RCB ವಿನ್ ಅಲ್ವಾ ಅಪ್ಪು? ವಿಡಿಯೋಸ್ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದೆ. ಆದರೆ ವಿಡಿಯೋಸ್ ಸಿಕ್ತು. ಕೆಲವೊಂದು ವಿಡಿಯೋಸ್ ಮಂಜಣ್ಣ ಅವ್ರ ಕ್ಯಾಮ್ರಾದಲ್ಲಿ ಕಲೆಕ್ಟ್ ಮಾಡ್ಕೊಂಡೆ. ನನಗೆ ವಿಡಿಯೋಸ್ ಕಳಿಸಿದ್ರಲ್ವಾ, ಸೊ ಅದರಲ್ಲಿ ಕೆಲವೊಂದು ಸಿಕ್ತು, ಹಂಗಾಗಿ ಅಟ್ಯಾಚ್ ಮಾಡಿದ್ದೀನಿ ಅದನ್ನ. ಕೆಲವೊಂದು ಲಿಪ್ಸ್ಟಿಕ್ಕು ಆ್ಯಂಡ್ ಫೌಂಡೇಶನ್ದು ನಾಲೆಡ್ಜ್ ಇದೆ ಅಲ್ಲಿ, ನಿಮಗೆ ಬೇಕಂದ್ರೆ ಯೂಸ್ ಆಗಲಿ ಅಂತ ಅಟ್ಯಾಚ್ ಮಾಡಿದ್ದೀನಿ. ಕಂಪ್ಲೀಟ್ಲಿ ಅದಕ್ಕೆ ಡೀಟೇಲ್ಸ್ ಬೇಕಂದ್ರೆ ನೀವು ಕ್ಲಾಸಿಗೂ ಜಾಯ್ನ್ ಆಗ್ಬೋದು. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಲ್ವಾ, ಅದರಲ್ಲಿ ಲಿಪ್ಸ್ಟಿಕ್ ಶೇಡು ಅದೆಲ್ಲ ಹೇಳ್ತೀನಿ ಗೈಸ್ ಪಕ್ಕ. ಸೊ ತುಂಬ ಏನಿಲ್ಲ, ಬಟ್ ಅದು ವ್ಲಾಗ್ ಪರ್ಪೋಸ್ ಏನು ಮಾಡಿರಲಿಲ್ಲ ಅವರು, ನಂದು ರೀಲ್ಸ್ ಪರ್ಪೋಸಿಗೆ ಅಂತ ಮಾಡಿದ್ರು. ಅದನ್ನೇ ಸ್ವಲ್ಪ ತಗೊಂಡು ಅಟ್ಯಾಚ್ ಮಾಡಿದ್ದೀನಿ. ಆಲ್ಸೋ ನಂದು ಫೋನು ಚಾರ್ಜ್ ಇರಲಿಲ್ಲ ಅಂತ ಹೇಳಿ ನಾನು ಶೂಟ್ಗೆ ಹೋಗ್ಬೇಕಾದ್ರೆ ಫೋನು ತಗೊಂಡೋಗಿರ್ಲಿಲ್ಲ. ಅದು ನಾನು ಸ್ಯಾರಿ ಹಾಕೊಂಡು ರೆಡಿ ಆಗಿದೆ ಅಲ್ವಾ, ಅದನ್ನ ಮತ್ತೆ ಬೇರೆ ನಿತಿ ಫೋನಲ್ಲಿ ವಿದಿನ್ ಫೋನಲ್ಲಿ ತೆಗೆದ್ರೆ ಕ್ಲಾರಿಟಿ ಹೋಗುತ್ತಲ್ಲ ಅಂತ ನಾನು ಮಾಡಿರಲಿಲ್ಲ. ಮಂಜಣ್ಣ ಅವರು ಕ್ಯಾಮ್ರಾದಲ್ಲೇ ತೆಗ್ದಿದ್ದನ್ನ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ, ಸ್ಯಾರಿ ಹಾಕೊಂಡಿದ್ದು ನಾನು. ಸೊ ಆ ಸ್ಯಾರಿನ ನಾನು ತ್ರಿವೇಣಿಗೆ ಕೊಡಿಸ್ದೆ ಗೊತ್ತಾ, ಪ್ರೆಗ್ನೆಂಟ್ ಊಟ ಕರೆದಿದಾಗ. ಸೊ ಒಂದು ಗೋಲ್ಡ್ ಇಟ್ಕೊಂಡಿದ್ನಲ್ಲ ಅಮ್ಮಂಗೆ ಅಂತ, ಅದನ್ನೇ ಸುಮ್ಮನೆ ಇಮಿಡಿಯೇಟ್ಲಿ ಪ್ಲ್ಯಾನ್ ಆಯಿತು. ಯಾವುದು ಸ್ಟಿಚಿಂಗ್ ಇರಲಿಲ್ಲ. ಅದು ಬ್ಲೌಸು ಅಣ್ಣನ ಹತ್ರ ಲಾಸ್ಟ್ ಪ್ರೆಗ್ನೆನ್ಸಿ ಟೈಮ್ ಆದಮೇಲೆ ಏನಕ್ಕೋ ಸ್ಟಿಚ್ ಮಾಡಿಸಿದ್ದು, ಅದನ್ನ ಮ್ಯಾಚ್ ಮಾಡಿ ಹಾಕೊಂಡೆ ಗೈಸ್. ಸೊ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೂ ಇಷ್ಟ ಆಯಿತು, ಡಿಫ್ರೆಂಟ್ ಆಗಿತ್ತು ಅಂತ. ಸೊ ಇದಿಷ್ಟೇ. ಅಂತೂ ಫುಲ್ ಖುಷಿ ನೆನ್ನೆ RCB ಗೆದ್ದಿದ್ದಕ್ಕೆ. ಸೊ ಇದಿಷ್ಟೇ. ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದು ನಿಮಗೆ ಯೂಸ್ ಅಂತ ಮೇಕಪ್ ಪ್ರಾಡಕ್ಟ್ ಬಗ್ಗೆ ಇರುತ್ತೆ. ಆ್ಯಂಡ್ ನನ್ನ ಸೆಲ್ಫ್ ಕೇರ್ ಹೇಗಿರುತ್ತೆ ಏನು ಅನ್ನೋದ್ರ ವಿಡಿಯೋ ಇರುತ್ತೆ. ಥ್ಯಾಂಕ್ ಯು.